ಅಜಿತ್ ಪವಾರ್ ಅವರ ನಿಧನ, ಆ ವಿಮಾನ ದುರಂತ, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈಗ ತಜ್ಞರು ಆ ಎರಡೂ ವಸ್ತುಗಳನ್ನು ಹುಡುಕ್ತಿದ್ದಾರೆ. ಆ ಎರಡೂ ವಸ್ತುಗಳು ಸಿಕ್ಬಿಟ್ರೆ ಆ ದುರಂತ ಹೇಗಾಯಿತು ಸಾಕ್ಷಿ ಹೇಳ್ತವೆ. ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳ್ತಿರೋ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಅಲ್ಲಿ 4-5 ಸಲ ಆ ಲಿಯರ್ Z-45 VTSSK ಜೆಟ್ ವಿಮಾನ ಸ್ಫೋಟ ಆಗತ್ತೆ. 4-5 ಸಲ ಬಾಂಬ್ ಬ್ಲಾಸ್ಟ್ ಆದಂಗೆ ಕೇಳಿಸ್ತು. ನೋಡ್ದೆ ನಾನು ಕಣ್ಣಾರೆ, ಬೆಂಕಿ ಉಗುಳ್ತಿತ್ತು ಆ ವಿಮಾನ. ಪ್ರತ್ಯಕ್ಷದರ್ಶಿ ಹೇಳ್ತಿರೋ ಮಾತುಗಳಿಗೂ ಈ ಲಿಯರ್ Z-45 ವಿಮಾನ, ಜೆಟ್ ವಿಮಾನ ಏನಿದೆ, ಇದರ ಈ ಹಿಂದಿನ ವಿಮಾನ ದುರಂತದ ಪ್ರಕರಣಗಳನ್ನು ನೋಡಿದಾಗ ಒಂದು ಅಚ್ಚರಿ ಮೂಡಿಸ್ತದೆ. ಯಾಕಂದ್ರೆ ಬಹುಪಾಲು ಸೇಫ್ ಅಂತಲೇ ನಂಬಿರುವಂತಹ ಲಿಯರ್ Z-45 ಜೆಟ್ ವಿಮಾನ 100% ಸೇಫ್ ಅಂತಲೇನೆ ಸಾಕಷ್ಟು ಜನ ಅದನ್ನು ಹತ್ತುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಯಾರು ಇಂತಹ ಉದ್ಯಮಿಗಳು ಅಥವಾ ಸೀನಿಯರ್ ಮೋಸ್ಟ್ ರಾಜಕಾರಣಿಗಳು, ಅತ್ಯುನ್ನತ ಸ್ಥಾನದಲ್ಲಿ ಕೂತವರು ಇದನ್ನು ಬಳಸ್ಕೋತಾರೆ. ವಿಶೇಷ ನೋಡಿ, 2 ಸಲ ಲ್ಯಾಂಡಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನೋಡಿ, 8:15 ಒಂದು ಸಲ ಬೆಳಗಿನ ಜಾವ ಬೆಳಿಗ್ಗೆ. ಆ ನಂತರದಲ್ಲಿ ಆಗೋದಿಲ್ಲ, ಪೂರ್ ವಿಸಿಬಿಲಿಟಿ ಇರುತ್ತೆ, ಲ್ಯಾಂಡಿಂಗ್ ಆಗೋದಿಲ್ಲ. ರನ್ವೇ 11 ಲ್ಯಾಂಡ್ ಮಾಡ್ಲಿಕ್ಕೆ ನೋಡ್ತಾರೆ, ಆಗೋದಿಲ್ಲ. ಇನ್ನೊಂದು ಸುತ್ತು ಹೊಡಿತಾರೆ. 8:41 ಇನ್ನೊಂದು ಸಲ ಟ್ರೈ ಮಾಡ್ತಾರೆ, ಆಗ್ಲೂ ಕೂಡ ರನ್ವೇ 11 ಲ್ಯಾಂಡಿಂಗ್ಗೆ ಸಮಸ್ಯೆ ಆಗುತ್ತೆ. ಕಾರಣ ಪೂರ್ ವಿಸಿಬಿಲಿಟಿ. ನಾವು ಎಷ್ಟರ ಮಟ್ಟಿಗೆ ನಮ್ಮ ಪರಿಸರವನ್ನು ಹಾಳು ಮಾಡ್ತಿದ್ದೀವಿ ಅಂದ್ರೆ, ನಾಳೆ ನಾವು ಹಕ್ಕಿಯಂತೆ ಹಾರಾಡೋದಕ್ಕೆ ಸಾಧ್ಯವೇ ಇಲ್ಲದಷ್ಟು ಕುಲಗೆಡಿಸಿಬಿಟ್ಟಿದ್ದೀವಿ ವಾತಾವರಣವನ್ನ. ದೆಹಲಿಯಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ, ನಾಳೆ ಬಾಂಬೆ, ಆಲ್ಮೋಸ್ಟ್ ಬೆಂಗಳೂರು ದೂರ ಏನಿಲ್ಲ. ನಾವು ಎಷ್ಟು ಹಾಳು ಮಾಡ್ತೀವಿ ನಮ್ಮ ವಾತಾವರಣವನ್ನ, ಪರಿಸರವನ್ನ, ನಾವು ಅಷ್ಟೇ ಬೇಗ ಸಾವನ್ನಪ್ತೀವಿ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷಿಯಾಗಿದೆ. ಇದಾದ ಮೇಲೆ 4 ನಿಮಿಷ ಆದಮೇಲೆ 8:45 ಇನ್ನೊಂದು ಸಲ ಲ್ಯಾಂಡ್ ಮಾಡ್ಲಿಕ್ಕೆ ಹೋಗ್ತಾರೆ, ಅದೇ ರನ್ವೇ 11 ಬಾರಾಮತಿ. ಆಗ ಕ್ರಾಶ್ ಆಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ ದಗ್ಗಂತ. ರನ್ವೇ ದಾಟಿ ಬೇರೆ ಕಡೆ ಲ್ಯಾಂಡ್ ಮಾಡೋ ಸಂದರ್ಭದಲ್ಲಿ ಚಕ್ರಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ. ಆ ನಂತರದಲ್ಲಿ ಬ್ಲಾಸ್ಟ್ ಆಗುತ್ತೆ. ಪ್ರತ್ಯಕ್ಷದರ್ಶಿ ಹೇಳ್ತಿರೋ ಪ್ರಕಾರ 1 ಅಲ್ಲ 2 ಅಲ್ಲ 4-5 ಸಲ ಬ್ಲಾಸ್ಟ್ ಆಗುತ್ತೆ. ಈಗ ಅಲ್ಲಿ ಬೇಕಿರುವಂಥದ್ದು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯದ ಟೀಮ್. ಯಾಕಂದ್ರೆ ಅವ್ರ ಜೊತೆಲಿ 4 ಮಂದಿ ಸಾವನ್ನಪ್ಪಿದ್ದಾರೆ, ಪೈಲಟ್, ಕೋ ಪೈಲಟ್, ಅಟೆಂಡರ್ ಸೇರಿದಂತೆ ಇನ್ನೂ ಒಬ್ರು. ಆ 4-5 ಜನರ ಸಾವಿನ ಸತ್ಯ ಗೊತ್ತಾಗಬೇಕು, ಆ ದುರಂತದ ರಹಸ್ಯ ಗೊತ್ತಾಗಬೇಕು ಅಂದ್ರೆ 2 ವಸ್ತುಗಳು, ಅದರಲ್ಲೂ ಮುಖ್ಯವಾಗಿ ಒಂದು ವಸ್ತು, ಅದು ಬ್ಲಾಕ್ ಬಾಕ್ಸ್ ಸಿಗಬೇಕು. ಫ್ಲೈಟ್ ಡಾಟಾ ರೆಕಾರ್ಡರ್ ಅಂತ ಕರೆಯುವಂತಹ ಒಂದು ಚಿಕ್ಕ ಸಾಧನ. ನೋಡಿ, ಕಿತ್ತಳೆ ಬಣ್ಣದ ಆ ಸಾಧನ ಸಿಕ್ಕಿಬಿಟ್ರೆ ಅಪಘಾತದ ಸಾಕ್ಷಿ ಹೇಳುತ್ತೆ. ಹೇಗಾಯ್ತು ನೋಡಿ, ಇಂಥದ್ದೊಂದು ಸಾಧನವನ್ನ ಆಸ್ಟ್ರೇಲಿಯಾದ ವಿಜ್ಞಾನಿ ಡೇವಿಡ್ ವಾರೆನ್ ಅವರು ಕಂಡುಹಿಡಿದ್ರು. ಆ ನಂತರದಲ್ಲೇನೆ ಈ ಪ್ಲೇನ್ ಕ್ರಾಶ್ ಆದಂತಹ ದುರಂತ ಏನಿರುತ್ತೆ, ಆ ದುರಂತದ ವಾಸ್ತವಗಳು ನಮಗೆ ಗೊತ್ತಾಗ್ತಾ ಹೋಗಿದ್ದು. ನೋಡಿ, ವಿಮಾನದ ಹಿಂಭಾಗದಲ್ಲಿ ಇದಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ವಿಶೇಷ ಅಂದರೆ ಬೆಂಕಿ ಹೊತ್ಕೊಂಡು ನಾವೆಲ್ಲ ಸುಟ್ಟು ಹೋದರೂ ಕೂಡ ಅದು ಏನೂ ಆಗೋದಿಲ್ಲ. ಕಾರಣ ಅದನ್ನು ಟೈಟಾನಿಯಂ ಲೋಹದಿಂದ ಮಾಡಲಾಗಿರುತ್ತೆ. ಸೊ ಅದು ಬೆಂಕಿಗೂ ಕೂಡ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ವಿಶೇಷ ಅಂದರೆ ಅದನ್ನು ನೀರಿಗೆ ಹಾಕಿದ್ರೂ ಕೂಡ ಎಲ್ಲಿದೆ ಅನ್ನುವಂತಹ ಸಿಗ್ನಲ್ಸ್ ಕೊಡುತ್ತೆ, ಅದನ್ನು ಪತ್ತೆ ಮಾಡಬಹುದು. ನೋಡಿ, ಇದಕ್ಕಿಂತಲೂ ಮುಖ್ಯ ಅಂದರೆ ಇದು ಏನು ಮಾಡುತ್ತೆ, ಆ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಎಷ್ಟು ಸ್ಪೀಡಲ್ಲಿ ಈ ಲಿಯರ್ Z-45 ಜೆಟ್ ವಿಮಾನ ಹೋಗ್ತಿತ್ತು, ಅದರ ಇಂಧನ ಸಾಮರ್ಥ್ಯ ಎಷ್ಟಿತ್ತು, ಖಾಲಿ ಆಗೋಗಿತ್ತಾ, ತುಂಬ ಇತ್ತಾ, ಕಮ್ಮಿ ಇತ್ತಾ, ಇದನ್ನು ಕೂಡ ಹೇಳುತ್ತೆ. ಇದ್ರ ಜೊತೆಲಿ ಅದರ ಸ್ಥಿತಿ ಆ ಸಂದರ್ಭಕ್ಕೆ ಹೇಗಿತ್ತು, ಸಮಸ್ಯೆ ಆಗಿತ್ತಾ, ಯಾವ ಸಮಸ್ಯೆ ಅದು. ಇದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಪೈಲಟ್ ನೇರವಾಗಿ ಮೆಸೇಜ್ ಕೊಡ್ತಿರ್ತಾರೆ. ಇಲ್ಲಿ ನಮಗೆ ಸಮಸ್ಯೆ ಆಗುತ್ತೆ, ಪೂರ್ ವಿಸಿಬಿಲಿಟಿ ಇದೆ, ನಾವು ಲ್ಯಾಂಡಿಂಗ್ ಮಾಡೋಕ್ಕಾಗ್ತಿಲ್ಲ, ಬೇರೆ ಯಾವುದಾದ್ರು ಪ್ಲೇನ್ ಲ್ಯಾಂಡ್ ಆಗ್ತಿದ್ಯಾ, ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಿದ್ಯಾ, ನಾವು ಯಾವಾಗ ಇಳಿಬೇಕು, ಎಲ್ಲವನ್ನೂ ಕೂಡ ಮಾತಾಡ್ಕೋತಾ ಇರ್ತಾರೆ. ಹೀಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ ರೂಮ್ ಅಥವಾ ಕಂಟ್ರೋಲರ್
ಮತ್ತು ಪೈಲಟ್ ಜೊತೆಗಿನ ಸಂಭಾಷಣೆ ಏನಿತ್ತು ಆ ಕೊನೆಗಳಿಗೆ ಎದ್ದು 8:44 ಅಥವಾ 45 ಸಂದರ್ಭದಲ್ಲಿ ಅದು ಕೂಡ ದಾಖಲಾಗಿರುತ್ತೆ. ಆ ಎಲ್ಲವನ್ನ ನೋಡ್ಕೊಂಡೇನೆ ತನಿಖಾಧಿಕಾರಿಗಳು ಏನಾಯ್ತು, ಯಾವ ಸಮಸ್ಯೆಯಿಂದ ಸತ್ರು ಅನ್ನುವಂಥದ್ದನ್ನ ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಆದರೆ ಇಲ್ಲಿ ಲಿಯರ್ಜೆಟ್ 45 ಜೆಟ್ ವಿಮಾನ ಲ್ಯಾಂಡ್ ಆದ ಕೂಡಲೇ, ಬೆಂಕಿ ಹೊತ್ಕೊಂಡ್ ಕೂಡಲೇ 4-5 ಸಲ ಸ್ಫೋಟಗೊಳ್ತು ಅನ್ನೋದನ್ನ ಪ್ರತ್ಯಕ್ಷದರ್ಶಿ ಹೇಳ್ತಿದಾರಲ್ಲ, ಬಾಂಬ್ ತರ ಸ್ಫೋಟ ಆಯಿತು, ನಾನು ಕಣ್ಣಾರೆ ನೋಡಿದೆ ಅಂತ ಹೇಳ್ತಿದಾರಲ್ಲ, ಒಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂತಹ ಒಂದು ಬೈಟಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ 4-5 ಸಲ ಬ್ಲಾಸ್ಟ್ ಆಗಿದೆ ಅಂದರೆ ಫ್ಯೂಯಲ್ ಸಮಸ್ಯೆ ಇರಲೇ ಇಲ್ಲ, ತುಂಬಾ ಜಾಸ್ತಿನೇ ಇತ್ತು. ಆ ಕಾರಣಕ್ಕೋಸ್ಕರ ಇಷ್ಟು ಸಲ ಸ್ಫೋಟ ಆಗಿರಬಹುದು ಅಂತ ಅಂದಾಜು ಮಾಡಲಾಗ್ತಿದೆ. ಆದರೆ ನೋಡಿ, ಅಲ್ಲಿ ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಆದಂತಹ ತುರ್ತು ಬೂಸ್ ಸ್ಪರ್ಶದಿಂದಾಗಿ ಅಥವಾ ಆ ರನ್ವೇ 11 ದಾಟಿ ಬೇರೆ ಕಡೆ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಈ ಬೆಂಕಿ ಹೊತ್ಕೊಂಡು ಇಷ್ಟೆಲ್ಲ ಸಮಸ್ಯೆಗಳಾಗಿದೆ. ಆದಾಗ್ಯೂ ಇಲ್ಲಿ ಆ ಎರಡೇ ವಸ್ತುಗಳು ಸಿಗ್ತವೆ, ಸಿಗಲೇಬೇಕು. ಸಿಕ್ಕ ನಂತರ ಇಡೀ ದುರಂತದ ಅಸಲಿ ಸತ್ಯವನ್ನ, ಆ ಕಟ್ಟ ಕಡೆಯ ಆ ಕೊನೆಗಳಿಗೆಯ ಮಾತುಗಳು ಹೇಗಿತ್ತು, ಅವರಲ್ಲಿ ಎಷ್ಟು ಆತಂಕ, ಭಯ, ಸಂಕಟ ಇತ್ತು, ನೋವಿತ್ತು, ಎಲ್ಲವೂ ಕೂಡ ಗೊತ್ತಾಗತ್ತೆ. ಸಾಯೋ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಅದು ಲೋಹದ ಹಕ್ಕಿ, ಅದು ನಿಜವಾಗ್ಲೂ ಲೋಹದ ಹಕ್ಕಿ ಅನ್ನೋದಕ್ಕಿಂತಲೂ ಸುತ್ತಲೂ ನಾವೇ ಸೀಮೆಣ್ಣೆ ಒಯ್ಕೊಂಡು ಬೆಂಕಿ ತಾಕುವಂತಹ, ಬೆಂಕಿ ರಾಚುವಂತಹ ಜಾಗಗಳಲ್ಲಿ ಓಡಾಡ್ತಿದ್ರೆ ಏನಾಗಬಹುದು, ಅಷ್ಟರ ಮಟ್ಟಿಗಿನ ಭಯದಲ್ಲೇನೆ ಓಡಾಡ್ತಿರುವಂಥದ್ದು. ಆಗಸದಲ್ಲಿ ಹಾರಾಡ್ತೀವಿ ಅಂದರೆ ಇವತ್ತು ನಾವು ನಮ್ಮ ವಾತಾವರಣವನ್ನು ಎಷ್ಟು ಕೆಡಿಸಿದೀವೋ ಅದೇ ರೀತಿಯಲ್ಲಿ ದುರಂತಗಳಾಗ್ತಿರುವಂಥದ್ದು. ವಿಜಯ್ ರೂಪಾನಿಯವರ ಜುಲೈ 2025 ಸಂದರ್ಭದ ಅಷ್ಟೂ ಜನರ ಸಾವುಗಳಿಗೂ ಕೂಡ ಕಾರಣವಾಗಿದ್ದು ನಾವು ಕೆಡಿಸಿಕೊಂಡ ವಾತಾವರಣ. ನಮ್ಮದೇ ತಪ್ಪಿದು, ಯಾರ್ದೋ ತಪ್ಪಲ್ಲ. ನಾವು ಎಷ್ಟೆಷ್ಟು ಹಾಳು ಮಾಡ್ತೀವಿ ಪರಿಸರವನ್ನು, ಅಷ್ಟೇ ರೀತಿಯಲ್ಲಿ ಪರಿಸರ ಕೂಡ, ಪ್ರಕೃತಿ ಮಾತೆ ಕೂಡ ನಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾಳೆ. ಎಷ್ಟು ಅಂತ ಸಹಿಸ್ಕೋತಾಳೆ ಆ ತಾಯಿ ಕೂಡ. ಇಲ್ಲೂ ಕೂಡ ಅದೇ ಆಗಿದೆ. ಈಗ ಆ ಬ್ಲಾಕ್ ಬಾಕ್ಸ್ ಮತ್ತು ಕಾಕ್ಪಿಟ್ನ ವಾಯ್ಸ್ ರೆಕಾರ್ಡಿಂಗ್ಸ್ ಸಿಕ್ಕ ಮೇಲೆ ಅಸಲಿಯತ್ತು ಈಗ ಬಟಾಬೈಲಾಗಲಿದೆ. ಏನೇ ಇರಬಹುದು, 70,000 ಕೋಟಿ ಹಗರಣ ಇತ್ತು ಇವ್ರ ಮೇಲೆ, ಸಾಕಷ್ಟು ಗಂಭೀರ ಆರೋಪಗಳಿದ್ವು. ಯಾರು ಆರೋಪ ಮಾಡಿದ್ರು ಅವ್ರ ಜೊತೆಲೇ ಕೂತ್ಕೊಂಡು ಸರ್ಕಾರ ಮಾಡಿದ್ರು. ಅವರೊಂದು ಮಾತು ಹೇಳಿದ್ರು, ರಾಜಕಾರಣದಲ್ಲಿ ಶಾಶ್ವತ ಸ್ನೇಹಿತ, ಶಾಶ್ವತ ಶತ್ರು ಅಂತ ಯಾರೂ ಇಲ್ಲ ಅಂತ. ಯಾಕಂದ್ರೆ 70,000 ಕೋಟಿ ಹಗರಣದ ಪ್ರೆಸ್ ಮೀಟ್ನಲ್ಲಿ ಯಾರೋ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಯಾರು ನನ್ನನ್ನು ಕಮೆಂಟ್ ಮಾಡ್ತಿದ್ರು ಅವ್ರ ಜೊತೆಲೇ ಇದೀನಲ್ಲ, ಈಗ ಸರ್ಕಾರ ಮಾಡ್ತಿದ್ದೀನಲ್ಲ, ಅವ್ರನ್ನೇ ಕೇಳ್ರಿ, ಒಂದೇ ಒಂದು ಮಾತನ್ನು ಹೇಳ್ತಾರೆ. ಅಷ್ಟರಲ್ಲೇ, ಯಾಕಂದರೆ ಒಬ್ಬ ವ್ಯಕ್ತಿ ಸತ್ತಾಗ ಅವರ ಚಿರಸ್ಮರಣೆಯ ಒಂದು ಸುದ್ದಿಯನ್ನು ಬರೆಯುವಂತಹ ಸಂದರ್ಭದಲ್ಲಿ, ನಿಧನ ವಾರ್ತೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಹೇಳಬೇಕು ಅನ್ನೋದನ್ನು ಪತ್ರಿಕಾ ಧರ್ಮ, ಮೀಡಿಯಾ ಎಥಿಕ್ಸ್ ಹೇಳುತ್ತೆ. ಆ ಕಾರಣಕ್ಕೋಸ್ಕರ ಅಷ್ಟನ್ನೇ ಹೇಳಬಹುದು. ಆದರೆ ಈಗ ಈ ಬ್ಲಾಕ್ ಬಾಕ್ಸ್ ಸಿಕ್ಕ ಮೇಲೆ ವಾಸ್ತವಾಂಶಗಳು ಹೊರಬರಲಿದೆ. ಈ ವಿಡಿಯೋದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.